ಹಾಯ್. ಓಕೆ, ಫಿಫ್ತ್ ಸೆಮ್ ಸ್ಟೂಡೆಂಟು ಎಕ್ಸಾಮ್ಸ್ ನಿಯರ್ ಇದೆ. ಸೊ ಹಂಗಾಗಿ ಯಾರೆಲ್ಲ ಫಿಫ್ತ್ ಸೆಮ್ ಸ್ಟೂಡೆಂಟ್ ನೋಡ್ತಾ ಇದ್ರು, ನಿಮ್ಮ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಒನ್ನು ಮತ್ತು ಎಜುಕೇಷನಲ್ ಟೆಕ್ನಾಲಜಿ ನರ್ಸಿಂಗ್ ಅಂಡ್ ಎಜುಕೇಷನ್ 2-in-1. ಓಕೆ, ಬೋತ್ ಎರಡೂ ಕೂಡ ಒಂದೇ PDF ಅಲ್ಲಿ ಬರುವ ಹಾಗೆ ಕ್ವಶನ್ ಬ್ಯಾಂಕ್ನ ರೆಡಿ ಮಾಡಿದೆ. ಈಗಾಗಲೇ ಬೇಕಾದ್ರೆ ನಿಮ್ಮ ಸೀನಿಯರ್ನ ಕೇಳಿ OBG ಸಬ್ಜೆಕ್ಟ್ ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಸಲ್ಲಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಲಾಂಗ್ ಎಸ್ಸೆ, ಶಾರ್ಟ್ ಮತ್ತು ಶಾರ್ಟ್ ಆನ್ಸರ್ ಎಲ್ಲನೂ ಕೂಡ ಬಂದಿದ್ದು. ಈವನ್ ಸಮ್ MCQ ಕೂಡ ಆ್ಯಸ್ ಯೂಶುವಲ್ ನಾವು ಕೊಟ್ಟಂಗೆ ಬಂದಿದ್ದು. ಓಕೆ, ಸೊ ಈ ರೀತಿಯಾಗಿ ಕ್ವಶನ್ ಬ್ಯಾಂಕ್ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ, ನೀವು ಬರ್ಕೊಂಡಾದ್ರೂ ಬರ್ಕೋಬೋದು. ನಿಮಗೆ PDF ಏನಾದರೂ ಬೇಕಿತ್ತಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಕೊಟ್ಟಿರ್ತೀನಿ, ಡೌ ಮಾಡ್ಕೋರಿ. ಸೊ ನಾವು ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C ಈ ರೀತಿ ಅಂದರೆ ಸೆಕ್ಷನ್ D ವರ್ಗೂ ಕೂಡ ಮಾಡ್ಕೊಂಡಿದ್ದೀವಿ. ಅಂದರೆ ಲಾಂಗ್ ಎಸ್ಸೆ, ಶಾರ್ಟ್ ಆನ್ಸರ್ ಮತ್ತು MCQ ಅಂತಂದು. ಸೊ ಪ್ರತಿಯೊಂದು ಕೂಡ ಚಾಪ್ಟರ್ದು ಕೂಡ ಪ್ರತಿಯೊಂದು ಏನಂತಂದರೆ ಕ್ವಶನ್ ಬ್ಯಾಂಕ್ದು ಯಾವ ರೀತಿ ಕ್ವಶನ್ಸ್ ಇಂಪಾರ್ಟೆಂಟ್ ಮಾತ್ರ ಕ್ವಶನ್ ತೆಗೆದಿರೋದು. ಸೊ ಇವು ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ, ಇದು ಯಾವುದೇ ರೀತಿ ಫಿಕ್ಸ್ ಕ್ವಶನ್ ಅಲ್ಲ. ಮೊದಲು ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಕ್ವಶನ್ಸ್, ಆಯಿತಾ. ಸೊ ಬಿಫೋರ್ ಒನ್ ಡೇ ಎಕ್ಸಾಮ್ಗಿಂತ ಮುಂಚೆಗೆ ಸ್ವಲ್ಪ ಓದ್ಕೊಂಬಿಡಿವಿ, ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೋರಿ. ಅದಾದ ತಕ್ಷಣ ಮತ್ತೆ ನೀವು ಸಿಲೆಬಸ್ ಇಟ್ಕೊಂಡು ಕೂಡ ಎಲ್ಲನೂ ಕೂಡ ಓದ್ಕೋಬೋದು, ಆಯಿತಾ. ಸೊ ನಿಮ್ಗೆ ಎರಡೂ ಕೂಡ ಸಬ್ಜೆಕ್ಟು ಒಂದೇ PDF ಅಲ್ಲೇ ಕೂಡ ಸಿಗ್ತದೆ. ಬೇರೆ ಹಾಕ್ಲಿಕ್ಕೆ ಹೋಗಿಲ್ಲ ನಾನು, ಯಾಕಂತಂದರೆ ಅಷ್ಟೊಂದು ನಿಮಗೆ ಬೇರೆ ಕೊಡೋದು ಬೇಡ ಅಂತ. ಸೊ ನೀವು ಏನು ಮಾಡಿರಿ, ಸಿಂಪಲ್ಲಾಗಿ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ನಿಮಗೆ ಪ್ರತಿಯೊಂದು ಚಾಪ್ಟರ್ದು ಕೂಡ ಈಚ್ ಒಂದೊಂದು ಚಾಪ್ಟರ್ದು ಕೂಡ ಕ್ವಶನ್ಸ್ ಕೂಡ ಕಾಣಿಸ್ತವೆ. ವಿತ್ MCQ ಮಾತ್ರ ಆನ್ಸರ್ ಇದೆ. ಬಟ್ ನಿಮಗೆ ಲಾಂಗ್ ಎಸ್ಸೆ, ಶಾರ್ಟ್ ಆನ್ಸರ್ಗೆ ಬೇಕಾದ್ರೆ ಕ್ವಶನ್ನ ಕಾಪಿ ಮಾಡಿಕೊಂಡು ನೀವು ಅದನ್ನ ಬೇಕಾದ್ರೆ ಓದ್ಕೋರು. ಓಕೆ, ಒಂದೊಂದೇ ಕ್ವಶನ್ ಇಟ್ಕೊಂಡು ಬುಕ್ಕಲ್ಲಿ ಓದ್ತಿರೋ ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ಕೊತಾರೆ, ನಿಮಗೆ ಬೇಕಾಗಿರೋ ಸೋರ್ಸಸ್ ಭಾಳಷ್ಟು ಸಿಗ್ತವೆ. ಓಕೆ, ನಿಮಗೆ ಬೇಕಾದರೆ ಸ್ಲೈಡ್ ಶೇರ್ ಸಿಗ್ತವೆ, ಹೇಗೆ ಸಂಬಂಧಪಟ್ಟ ChatGPT, Gemini ಎಲ್ಲನೂ ಕೂಡ ಸಿಗ್ತವೆ. ಇವಾಗ ಓದ್ಕೋಬೋದು. ಓಕೆ, ಎಜುಕೇಷನಲ್ ಟೆಕ್ನಾಲಜಿ ಇದ್ಮೇಲೆ ಎರಡನೇದು ಸ್ಟಾರ್ಟ್ ಆಗುತ್ತೆ. ಓಕೆ, ಎರಡನೇ ನೋಡಿ ಈ ರೀತಿ ಇಲ್ಲಿವರೆಗೂ ಕೂಡ ಒಂದೇದಿತ್ತು, ಈಗ ಎರಡನೇ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಎಷ್ಟೆಷ್ಟು ಕ್ವಶನ್ ಇರ್ತದೆ, ಲಾಂಗ್ ಎಸ್ಸೆ ಎಷ್ಟಿದ್ದಾವೆ, ಶಾರ್ಟ್ ಎಸ್ಸೆ ಎಷ್ಟಿದ್ದಾವೆ, ಆ್ಯಂಡ್ ಶಾರ್ಟ್ ಆನ್ಸರ್ ಎಷ್ಟಿದ್ದಾವೆ, MCQ ಎಷ್ಟಿದೆ ಟೋಟಲ್ ಅಂತ ಸ್ಟಾರ್ಟಿಂಗ್ ಫಸ್ಟ್ ಪೇಜಲ್ಲೇ ನಿಮಗೆ ತೋರಿಸಿಬಿಡ್ತೀವಿ, ಆಯಿತಾ. ಸೊ ಆ ಒಂದು ಪೇಜಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಕ್ವಶನ್ಸ್ ನಾವು ಕ್ಲಿಕ್ ಮಾಡ್ಕೋಬೇಕಂತ. ಆ್ಯಕ್ಚುಲಿ ನಾನು ಇನ್ನೂ ಕೂಡ ತ್ರಿಬಲ್ ಓದ್ರಿ, ಇದಕ್ಕಿಂತ ಕ್ವಶನ್ ತ್ರಿಬಲ್ ಓದಿ, ಬಟ್ ಇವು ಮಾತ್ರ ಇಂಪಾರ್ಟೆಂಟ್, ಆಯಿತಾ. ಬೇಕಿದ್ರೆ ನಿಮ್ಮ ಸೀನಿಯರ್ ಆರ್ ನಿಮ್ಮ ಜೂನಿಯರ್, ಓಕೆ, ನಿಮಗೆ ಫಿಫ್ತ್ ಸೆಮ್ ಇದ್ದೀರಾ, ಈಗಾಗಲೇ ನಿಮ್ಮ ಸೀನಿಯರ್ ಆ್ಯಂಡ್ ಜೂನಿಯರ್ ಎಕ್ಸಾಮ್ ಮುಗಿಸ್ಕೊಂಡಿದ್ದಾರೆ, ಬೇಕಾದ್ರೆ ಅವ್ರನ್ನ ಕೇಳಿ. ಓಕೆ, ಆಲ್ಮೋಸ್ಟ್ ಕ್ವಶನ್ಸ್ ತೆಗೆದಿದ್ರಲ್ಲೇ ಬಂದಿದ್ದಾವೆ. ವರ್ತ್ ಆಫ್ ಇಟ್, ಯಾಕಂತಂದರೆ ಇಷ್ಟು ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ಅಡ್ವಾನ್ಸ್ಡ್ ಆಗಿ ಮಾಡಿದೆ PDF ಕೂಡ. ಓಕೆ, ನೀಟಾಗಿ ನಿಮಗೆ ಕಲರ್ ಆಗಿ ಕೂಡ ಇದೆ, ಬೋಲ್ಡಾಗಿ ಕೂಡ ಕಾಣಿಸ್ತದೆ. ಈಸಿಯಾಗಿ ಬಿಫೋರ್ ಒನ್ ಡೇ ನೀವು ಕೂತ್ಕೊಂಡು ಎಲ್ಲನೂ ಕೂಡ ಓದ್ತೀರಂತಂದರೆ ಓದಿ. ಅಟ್ಲೀಸ್ಟ್ ಪ್ರೈಸ್ನ ಇಟ್ಟಿರ್ತಾರೆ, ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ಆಯಿತಾ. ಸೊ ಎಷ್ಟು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಒನ್ ಟೈಮ್ ಏನಿರಲ್ಲ, ಆದಷ್ಟು ಏನಂತಂದರೆ ಇವನ್ನೆಲ್ಲನೂ ಕೂಡ ಒನ್ ಟೈಮ್ ಮುಗಿಸ್ಕೋರಿ. ಯಾಕಂತಂದರೆ ಆಲ್ಮೋಸ್ಟ್ ಇವು ಕ್ವಶನ್ಸ್ಗೆ ಬರೋ ಸಾಧ್ಯತೆ ಜಾಸ್ತಿ ಇದಾವೆ. ಓಕೆ, ಈವನ್ MCQ ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದಾವೆ. ಇಲ್ಲಿಗೆ ಮುಗೀತು ಎಂಡ್ ಆಫ್ ದ ಕ್ವಶನ್ ಬ್ಯಾಂಕ್ ಅನ್ನೋದು. ಥ್ಯಾಂಕ್ ಯು. ಓಕೆ, ಇಂಪಾರ್ಟೆಂಟ್ ನಾನು ಪದೇ ಹೇಳ್ತಿದ್ದೀನಿ, ನಾಟ್ ಫಿಕ್ಸ್ಡ್. ಇನ್ನೊಂದು ಟೈಮ್ ಬರೆದು ಬಿಡ್ತೀನಿ, ಮತ್ತೆ ಪದೇ ಫಿಕ್ಸ್ ಕ್ವಶನ್ ಅಂತ ಅನ್ನೋಂಗಿಲ್ಲ. ಥ್ಯಾಂಕ್ ಯು, ಬಾಯ್.